ಸ್ನೇಹಿತರೆ ನಮಸ್ಕಾರ. ಈ ದಿನ ಲೈವಲ್ಲಿ ಬಂದು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕೆಂಬಂತಹ ನಿಟ್ಟಿನಲ್ಲಿ ಬಂದಿದ್ದೇನೆ. ಇವತ್ತು ಪೊಲೀಸರು ಮತ್ತು ಹೋರಾಟಗಾರರು, ಇವತ್ತು ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಸಹ ಹಗಲು ರಾತ್ರಿ ಎನ್ನದೇ 24 ಗಂಟೆಗಳು ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಸಂಘಟನೆಗಳು ಸಹ ಇವತ್ತು ನೂರಾರು ಸಂಘಟನೆಗಳು ಇವತ್ತು ಈ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮತ್ತು ಸರ್ಕಾರದಿಂದ ಸಿಗುವಂತಹ ಅನುದಾನಗಳನ್ನು ಮತ್ತು ಆಯಾ ಒಂದೊಂದು ಗ್ರಾಮದಲ್ಲಿ ಅಥವಾ ಒಂದೊಂದು ಏರಿಯಾದಲ್ಲಿ ಅವ್ರದ್ದೇ ಆದಂತಹ ಒಂದು ಉದ್ದೇಶಗಳನ್ನು ಗುರಿಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಎಷ್ಟೋ ಮಹಿಳಾ ಸಂಘಟನೆಗಳು ಇವತ್ತು ರಾಜ್ಯದೆಲ್ಲೆಡೆ ಕೆಲಸ ಮಾಡ್ತಾ ಇದ್ದಾವೆ. ಅವರಿಗೆ ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡು ಇವತ್ತು ಮಹಿಳೆಯರು ಬರ್ತಾರೆ. ಕೆಲವು ಪೊಲೀಸ್ ಠಾಣೆಗಳಿಗೆ ಹೋಗದೇ ಇರತಕ್ಕಂತಹ ಮಹಿಳೆಯರು ಮಹಿಳಾ ಸಂಘಟನೆಗಳನ್ನು ಹೂಡಿಕೊಂಡು ಇವತ್ತು ಅವರ ಕಚೇರಿಗಳಿಗೆ ಬರ್ತಾರೆ. ಬಂದಾಗ ಕೆಲವೊಂದು ಕೌಟುಂಬಿಕ ಕಲಹಗಳನ್ನು ಎತ್ಕೊಂಡು ಬರ್ತಾರೆ. ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಅಥವಾ ಇತರ ಅನೇಕ ಇನ್ನಿತರೆ ಸಮಸ್ಯೆಗಳನ್ನ ಇಟ್ಕೊಂಡು ಕೌಟುಂಬಿಕ ಒಂದು ಕಲಹಗಳನ್ನ ಇಟ್ಕೊಂಡು ಬರ್ತಾರೆ. ಬಂದಾಗ ಕೆಲವೊಂದು ಸಮಸ್ಯೆಗಳನ್ನು ಭಾಳ ಸಲೀಸಾಗಿ ಈ ಮಹಿಳಾ ಸಂಘಟನೆಗಳು ಬಗೆಹರಿಸುವುದನ್ನು ನಾನು ನೋಡಿದ್ದೀನಿ. ಇನ್ನು ಕೆಲವು ಸಂಘಟನೆಗಳು ಪೊಲೀಸರ ಒಂದು ನೆರವನ್ನು ಪಡೆದುಕೊಂಡು ಬಗೆಹರಿಸುವುದನ್ನು ನೋಡಿದ್ದೀವಿ. ಕೆಲವು ಬಾರಿ ಮಹಿಳಾ ಸಂಘಟನೆಗಳು ಯಾವುದೋ ಒಂದು ಕೌಟುಂಬಿಕ ವಿಷಯದಲ್ಲಿ ಇವ್ರ ಕೈಲಿ ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಸಂದರ್ಭದಲ್ಲಿ ಆಯಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಗಳಿಗೆ ಹೋಗುವಂಥದ್ದು ನಾವು ನೋಡಿದ್ದೀವಿ. ಹೋದಾಗ ಅಲ್ಲಿನ ಅಧಿಕಾರಿಗಳನ್ನು ಭೇಟಿಯಾಗಿ ಆ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದನ್ನು ನೋಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಇಲಾಖೆಗಳು ಸಹ ಅಧಿಕಾರಿಗಳು ಸಹ ಸಂಘಟನೆಯವರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಅವರು ತಂದಿರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಒಟ್ಟಾರೆಯಾಗಿ ಹೋರಾಟಗಾರರು ಹಾಗೂ ಪೊಲೀಸ್ ಅಧಿಕಾರಿಗಳು ಕೂತು ಬಗೆಹರಿಸುವುದನ್ನು ಸಹ ನೋಡಿದ್ದೀವಿ. ಇನ್ನೊಂದಷ್ಟು ಅಧಿಕಾರಿಗಳು ಮಾಡ್ತಾರೆ, ಧಮಕಿ ಹಾಕುವಂಥದ್ದು ನೋಡಿದ್ದೀವಿ ನಾವು. ಇವತ್ತು ಎಷ್ಟೋ ಪೊಲೀಸ್ ಇಲಾಖೆ ಮೇಲೆ ಹೊರೆ ಇರ್ತಕ್ಕಂಥದ್ದನ್ನು ಆದಷ್ಟು ಕಡಿಮೆ ಮಾಡ್ತಾ ಇರೋದು ಇವತ್ತು ಹೋರಾಟಗಾರರು. ಆ ಹೋರಾಟಗಾರರು ಇವತ್ತು ಅಲ್ಲಿ ಒಂದು ಠಾಣೆಗಳಿಗೆ ಹೋದಾಗ ಕೆಲವರು ಸಂಘಟನೆಗಳು ಪೊಲೀಸ್ ಠಾಣೆಗೆ ಏಕೆ ಬರ್ತೀರಾ, ನೀವು ಯಾಕೆ ಈ ಒಂದು ಕೇಸ್ಗಳು ತೊಗೊಂಡು ಬರ್ತೀರಾ ಅಂತ ಧಮಕಿ ಹಾಕುವ ರೀತಿಯಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ದಯವಿಟ್ಟು ಆ ಹೆಣ್ಮಕ್ಳು ಒಂದಷ್ಟು ಸಮಸ್ಯೆಗಳನ್ನ ಎತ್ಕೊಂಡು ಬರಬೇಕಾದ್ರೆ ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಆದರೆ ನೀವು ಯಾಕೆ ಬರಬೇಡಿ, ಯಾಕೆ ಬರ್ತೀರಾ, ಯಾಕೆ ಈ ಥರ ಕೇಸ್ಗಳು ತರ್ತೀರಾ, ಆ ಥರ ಎಲ್ಲ ಒಂಥರ ಅವರನ್ನು ಅವಮಾನಿಸುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು ನಾನು ಕೇಳಿದ್ದೀನಿ. ದಯವಿಟ್ಟು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಹೋರಾಟಗಾರರು ಮತ್ತು ಇಲಾಖೆಯ ಅಧಿಕಾರಿಗಳು ಒಳ್ಳೆಯ ಬಾಂಧವ್ಯದಿಂದ ಇದ್ದರೆ ಒಂದಷ್ಟು ಸಮಸ್ಯೆಗಳನ್ನು ಅಲ್ಲಿಯೇ ಬಗೆಹರಿಸುವಂಥ ಕೆಲಸ ಆಗ್ತದೆ. ಬರುವಂತಹ ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳನ್ನು ತಾವು ಯಾವುದೇ ರೀತಿ ಅವಮಾನಿಸದೆ ಅವ್ರ ಜೊತೆ ಸೌಜನ್ಯದಿಂದ, ನಿಮ್ಮ ಜೊತೆನೂ ಸಹ ಅವರು ಸೌಜನ್ಯದಿಂದ ಮಾತಾಡ್ತಾರೆ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಪೊಲೀಸ್ ಇಲಾಖೆಗೆ ಮಹಿಳಾ ಹೋರಾಟಗಾರರು ಬಂದಾಗ ಗೌರವದಿಂದ ಅವರನ್ನು ಮಾತಾಡಿಸಿ ಅವ್ರು ತಂದಿರತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸಿ ಕಳಿಸ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಯಾಕೆ ಈ ಒಂದು ವಿಷಯನ ಲೈವಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಅನೇಕ ಮಹಿಳಾ ಸಂಘಟನೆಗಳು ಇವತ್ತು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿನ ಸಮಸ್ಯೆಗಳನ್ನು ಹಂಚ್ಕೊಂಡಿದ್ದಾರೆ. ಸ್ಟೇಷನ್ಗಳಿಗೆ ಹೋದರೆ ಒಬ್ಬ PC ಇರ್ಬೋದು, ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇರ್ಬೋದು, ಅಥವಾ SI ಇರ್ಬೋದು, ಅಥವಾ ವೃತ್ತ ನಿರೀಕ್ಷಕರು ಇರ್ಬೋದು, ಅದರಲ್ಲಿ ಯಾರೋ ಒಬ್ಬರು ಚೆನ್ನಾಗಿ ಮಾತಾಡಿದ್ರು ಸಹ ಆ ಮಹಿಳಾ ಸಂಘಟನೆಗಳು ತಂದಿರತಕ್ಕಂತಹ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಲ್ಲಿ ಯಾವುದೇ ಕಷ್ಟ ಆಗೋದಿಲ್ಲ. ಎಲ್ಲಿ ಪೊಲೀಸ್ ಇಲಾಖೆ ಮತ್ತು ಹೋರಾಟಗಾರರ ಬಾಂಧವ್ಯ ಚೆನ್ನಾಗಿರುತ್ತೋ ಅಲ್ಲಿಯ ತನಕ ಇಂತಹ ಸಮಸ್ಯೆಗಳನ್ನು ಕೆಲವೊಂದು ಸಮಸ್ಯೆಗಳನ್ನು
ಅದೆಷ್ಟು ಜಟಿಲವಾಗಿರ್ತವೆ ಅಂದರೆ ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬೊಬ್ಬರು ಅದರಲ್ಲಿ ಪರಿಣಿತರಾಗಿರ್ತಾರೆ. ಇಂಥ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಂಘಟನೆಗಳು ಒಟ್ಟಾರೆಯಾಗಿ ಸೇರಿದಾಗ ಆ ಸಮಸ್ಯೆಗಳನ್ನು ನ್ಯಾಯಾಲಯದ ಮೊರೆ ಹೋಗುವುದನ್ನು ತಪ್ಪಿಸ್ಬೋದು. ಎಷ್ಟೋ ಕುಟುಂಬಗಳು ಇವತ್ತು ಗಂಡ ಹೆಂಡತಿ ಬೇರೆ ಆಗುವಂಥದ್ದು, ತಾಯಿ ಮಗ ಬೇರೆ ಆಗುವಂಥದ್ದು, ಈ ಥರ ಅನೇಕ ಸಮಸ್ಯೆಗಳು ತಂದಾಗ ಸಾಧ್ಯವಾದಷ್ಟು ತಾವು ಪೊಲೀಸ್ ಠಾಣೆಗಳಲ್ಲೇ ಅದನ್ನು ಬಗೆಹರಿಸುವಂತಹ ಕೆಲಸ ಮಾಡಿದ್ರೆ ಇವತ್ತು ಎಷ್ಟೋ ಕೇಸುಗಳು ಪೆಂಡಿಂಗ್ ಇದ್ದಾವೆ. ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಒಂದು ಕೇಸಲ್ಲಿ ತಗಲಾಕೊಂಡಿದ್ದಾರೆ ಅಂದರೆ ಏನಿಲ್ಲ ಅಂದರೂ 7-8 ವರ್ಷ ಆ ಕೇಸ್ ಮುಗಿಯೋ ಗಂಟ ಕೋರ್ಟು ಕಚೇರಿ ಅಲಿಬೇಕಾಗ್ತದೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ, ಒಬ್ಬ ಹೋರಾಟಗಾರರಾಗಿ ನಾವು ಸಮಸ್ಯೆಗಳನ್ನು ಅಲ್ಲಲ್ಲಿಯೇ ಬಗೆಹರಿಸಿದ್ದೇ ಆದರೆ ಸಮಸ್ಯೆಗಳೇ ಇರೋದಿಲ್ಲ. ಆ ಸಮಸ್ಯೆಗಳು ಕೋರ್ಟು ಕಚೇರಿಗೆ ಹೋಗುವಂಥದ್ದನ್ನು ನಾವು ತಡೆಗಟ್ಟಬಹುದು. ಕೆಲವೊಂದು ಕೋರ್ಟು ಕಚೇರಿಗೆ ಹೋಗುವಂತಹ ಸಮಸ್ಯೆಗಳಿರ್ತವೆ, ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾವುದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅದನ್ನು ಬಗೆಹರಿಸುವಂಥ ಕೆಲಸ ಮಹಿಳಾ ಹೋರಾಟಗಾರರು ಠಾಣೆಗೆ ಬಂದಾಗ ತಾವು ಸೌಜನ್ಯದಿಂದ, ಗೌರವದಿಂದ ಮಾತಾಡಿಸಿ ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಟ್ಟು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.